ಕುಮಾರಸ್ವಾಮಿ ಅವರು 8,000 ಅಡಿ ಕೊಡ್ತೀನಿ ಅಂತ ಹೇಳಿದ್ರು. ನಾನು 9,640 ಡೆವಲಪ್ ಪ್ಲಾನ್ ಅಲ್ಲಿ ಎಷ್ಟು ಬರ್ತದೆ ಅಲ್ಲಿ ದುಡ್ಡು ರೋಡ್ ಮಾಡಬೇಕು. ಆಮೇಲೆ ಒಂದು ವಿಶೇಷ ಅಂತಂದ್ರೆ ಈ ಲ್ಯಾಂಡ್ ನಮ್ಮ ಮಾಲೀಕರಿಗೆ ಅವ್ರಿಗೆಲ್ಲ ಅವ್ರು ಯಾರು ಮಾರ್ಕೊಳಕ್ ಹೋಗ್ತಾಯಿಲ್ಲ. ಈ ಸಣ್ಣ ಸೈಟ್ ಮಾಡೋದಿಲ್ಲ. ಸಣ್ಣ ಸೈಟ್ 30-40, 60-40 ಸೈಟ್ ಎಲ್ಲ ಮಾಡೋದು. ಅವರು 1 ಎಕರೆ ಕಳ್ಕೊಂಡಿದ್ರೆ ಅವ್ರಿಗೆ 1 ಎಕರೆ 9,600 ಅಡಿ ಬರ್ತದೆ. ದೊಡ್ಡ ರೋಡಲ್ಲಿ ಕೊಡ್ತೀವಿ. ಅವ್ರು ಇನ್ನೊಂದು ಅವಕಾಶ ಇದೆ. ಇನ್ನೊಂದು ಲಾಟ್ರಿ ಏನಂದ್ರೆ 0.6 ಟೈಮ್ ಅಲ್ಲಿ ಎಫ್ಐಆರ್ ಇದೆ. ಆ ಎಫ್ಐಆರ್ ನ ಆಡ್ ಮಾಡ್ಕೊಂಡು ಹೋಗ್ಬೇಕು. ಟಿಡಿಆರ್ ಅಲ್ಲಿ ಇಲ್ಲ. ಅದಕ್ಕೋಸ್ಕರ ಅವನು ಪ್ರೀಮಿಯಂ ಎಫ್ಐಆರ್ ತೆಗೆದುಕೊಂಡು ಅದು ಕೂಡ ಇದೆ. ಸೊ ಅವನಿಗೆ ಬಹಳ ಜನ ರೈತರು ಯಾರು ದುಡ್ಡು ತೊಗೊಳಕ್ ಹೋಗುದಿಲ್ಲ ಅಂತ ಅವ್ರ ಆಸ್ತಿ ಉಳಿಸ್ಕೊಂಡು ನೋಡ್ತಾರೆ. ಅವರೊಂದು ಹೊಸ ಮಾಡರ್ನ್ ಸಿಟಿ ಅದು ಬೆಂಗಳೂರು ದಕ್ಷಿಣದಲ್ಲಿ ಪ್ರಾರಂಭ ಆಗ್ತದೆ. ನಾನು ಕೂಡ ಎಲ್ಲ ಭೂಮಿ ಮಾಲೀಕರಿಗೆ ಹೇಳ್ತೀನಿ, ನನಗೆ ವಿಶ್ವಾಸ ಹೇಳಿ ಇಟ್ಟಿದ್ದೀರಿ. ನಿಮ್ಮ ಆಸ್ತಿಗಳನ್ನ ಮಾಡ್ಕೊಳಕ್ ಹೋಗ್ಬೇಕು ಅಷ್ಟೇ. ಯಾರೋ ಬಂದು ಬ್ರೋಕರ್ಗಳು ಬಂದು ನಾನು ಅಷ್ಟು ಕೊಟ್ಬಿಡ್ತೀನಿ, ಇಷ್ಟು ಕೊಟ್ಬಿಡ್ತೀನಿ, ನನಗೆ ಕೊಡಿ. ಈಗ 2ರಿಂದ 2 ಕೋಟಿ 3 ಕೋಟಿ ಉಳಿಸ್ಕೊಳ್ಳೋರಿಗೆ ಹೋಗ್ತದೆ. ಅದು ತಗೊಳಕ್ ಹೋಗ್ರಿ. ನೀವು ಭೂಮಿನ ಉಳಿಸ್ಕೊಳ್ಳಿ. ನಿಮ್ಗೆ ಬೇಕಾದಷ್ಟು ಬೆನಿಫಿಟ್ ನಾವು ಕೊಡ್ತೇವೆ. ಏನೋ ಸದಾಪಣ ತಗೊಳ್ಳಿ, ತೊಂದರೆ ಇಲ್ಲ. ಬಟ್ ನೀವು ಭೂಮಿನೇ ಉಳಿಸ್ಕೊಂಡ್ರೆ ನಿಮ್ಗೆ ನಾನು ನೆನೆಸ್ಕೊಳ್ತೀನಿ. ಬಿಡದಿ ಟೌನ್ಶಿಪ್ ರೈತರು ಹೋರಾಟದ್ದೇನಿತ್ತು? ಅದ್ರದ್ದೇನು ಈ ಹೋರಾಟ ಮಾಡ್ತಾರೆ, ವಿರೋಧ ಪಾರ್ಟಿಗಳು ಎತ್ಕಿರ್ತಾರೆ. ಅದಕ್ಕೇನ್ ಮಾಡಕ್ಕಾಗ್ತದೆ? ಬೆಂಗಳೂರು ನಗರ ದಟ್ಟಣೆ ತಪ್ಪಿಸ್ಬೇಕು, ಪ್ಲಾನ್ ಸಿಟಿ ಮಾಡಬೇಕು. ಏನ್ ಪ್ಲಾನ್ ಸಿಟಿ? ಈಗ ನಾನು ಮುಂದಕ್ಕೆ ಬಿಡಿಯಲ್ಲಿ ಯಾವುದೋ ಮುಂದಕ್ಕೆ ಇದ್ದ ಈ ಸಣ್ಣ ಸಣ್ಣ ಸೈಟು, ಸಣ್ಣ ಸಣ್ಣ ರೋಡ್ ಎಲ್ಲ ಮಾಡಕ್ಕಾಗಲ್ಲ. ನಾವು ಅಲ್ಲಿಗೆ ಒಂದೇ ಕಡೆಗೆ ಲೈನ್ ಹೋಗಿ ಕರೆಂಟ್ಗೆ ಪವರ್ ಲೈನ್ ಎಲ್ಲ ಎಳಿಬೇಕಲ್ಲ. ಅದೆಲ್ಲ ಬಹಳ ನೋಡಿ ಮುಂದಕ್ಕೆಲ್ಲ ನಾವು ಅದನ್ನ ಯೋಚನೆ ಮಾಡಿದ್ದೇವೆ ನಾನು. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮರ್ಷಿಯಲ್ ಒಂದು 45%, ರೆಸಿಡೆನ್ಷಿಯಲ್ ಒಂದು 50% ಸಿಗೋದು ರೀತಿಗೆ ಅದೇ ಅವರಿಗೆ ಮಾತು ಕೊಟ್ಟಿದ್ದೆ. ಈ ಕಾಲದ್ದು ನಾನು ಗಲಾಟೆ ಬೇಡ ಅನ್ನೋರು ಬಿಟ್ಬಿಟ್ಟು ಏನು ತೊಂದರೆ ಇಲ್ಲ, ಡೆಪಾಸಿಟ್ ಮಾಡ್ತೀವಿ. ನಮ್ಮ ಕೆಲಸ ಅಲ್ಲ. ಟೀಕೆ ಟಿಪ್ಪಿಗಳು ಇದ್ದಿರ್ತದೆ. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಈಗ ತುಂಬಾ ಟೀಕೆ ಮಾಡ್ತೀವಿ ಲೀಡ್ಗಳೆಲ್ಲ. ಈಗ 36-33 ಎಲ್ಲ ಕಂಪ್ಲೀಟ್ ಆಗಿದ್ದಲ್ಲ. ಟೀಕೆ ಉತ್ತರ ಹೇಳ್ತಾರೆ, ಅವರೆಲ್ಲ ಟೀಕೆ ಮಾಡ್ತಿದ್ರು. ಗೇಟ್ಗಳು ಈಗ ಆಯ್ತಪ್ಪ ಟೀಕೆ ಮಾಡ್ತಿರಲ್ಲ. ಈಗ ಬೇರೆಯವರು ಜನತಾದಳದವರು ಇದನ್ನ ಯಾರು ಇದನ್ನ ದಾಖಲೆ ಮಾಡೋದ್ರ ಕುಮಾರಸ್ವಾಮಿ ಹೇಳೋರಲ್ಲ ಡೆಲ್ಲಿಯಿಂದ. ಇವಾಗ ನಾನೇ ಮಾಡ್ತೇನೆ, 8,000 ಕೊಡ್ತೀನಿ ಅಂತ ಹೇಳಿದ್ದೆ, ಇದು ಸರಿ ಇಲ್ಲ ಇದೇನೋ ಅಂತೆಲ್ಲ ಹೇಳಿದ್ರಲ್ಲ. ಯಾಕೆ ಮಾಡೋದು? ಅವ್ರದೇ ಕ್ಷೇತ್ರ, ನೀವು ರೂಪಾಯಿ ಮಾಡ್ಬೋದಾಯ್ತು. ಅವ್ರ ಕ್ಷೇತ್ರನೇ ಅವ್ರ ಜಮೀನು ಇದೆಯಲ್ಲ, ದುಡ್ಡು ಇಸ್ಕೊಳ್ಳಿ ನೋಡೋಣ. ಆಯ್ತು ಅವರು ದುಡ್ಡು ಕಡೆ ಕೊಡ್ಕೊಂಡಿದ್ರು. ಎಷ್ಟು ತಗೊಂಡಿದ್ರು, ಎಷ್ಟು ದುಡ್ಡು ಬರ್ತದೆ ಅಂತ ಮುಗಿಸ್ತೀವಿ ನಿಮಗೆ. ಅವ್ರು ಸೇರಿ ತುಂಬಾ ಸರಿ ಮಾಡ್ಕೊಂಡಿದ್ದಾರೆ.